ರವಿಚಂದ್ರನ್ ಕನ್ನಡ ಸಿನಿಮಾ ರಂಗದ ಕನಸುಗಾರ, ಸ್ಯಾಂಡಲ್ವುಡ್ನಲ್ಲಿ ಪ್ರೇಮ ಲೋಕ ಸೃಷ್ಟಿಸಿದ ರಣಧೀರ, ಏಕಾಂಗಿಯಾಗಿ ಕನ್ನಡ ಸಿನಿಮಾದ ಶ್ರೀಮಂತಿಕೆಯನ್ನ ತಂತ್ರಜ್ಞಾನವನ್ನ ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ದ ಪ್ರಳಯಾಂತಕ. ಇಂತಹ ಪ್ರೀತಿಯ ರವಿ ಮಾಮನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಹೇಳ್ತಾ ಅವರ ಸಿನಿಮಾ ಜರ್ನಿಯ ಸ್ಪೆಷಲ್ ಕಾರ್ಯಕ್ರಮ ಕ್ರೇಜಿ ಕನಸುಗಾರಕ್ಕೆ ಸ್ವಾಗತ ಸುಸ್ವಾಗತ. ವಿ ರವಿಚಂದ್ರನ್ ನಾಯಕರಾಗಿ, ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ, ಗೀತ ರಚನೆಕಾರರಾಗಿ, ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ, ಕಿರುತೆರೆ ಹಿರುತೆರೆ ಎರಡರಲ್ಲೂ ತಮ್ಮದೇ ಛಾಪು ಮೂಡಿಸಿರುವ ಕನ್ನಡ ಸಿನಿಮಾ ರಂಗದ ಅತ್ಯುತ್ತಮ ತಂತ್ರಜ್ಞರಲ್ಲಿ ಒಬ್ಬರು. ರವಿಚಂದ್ರನ್ ರವರ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ರೇಣುಕಾ ಶರ್ಮಾ ನಿರ್ದೇಶಿಸಿ BN ಗಂಗಾಧರ್ ನಿರ್ಮಿಸಿದ್ದ ಅಂಜದ ಗಂಡು ಸಿನಿಮಾ ಕೂಡ ಒಂದು. 1988ರಲ್ಲಿ ತೆರೆಗೆ ಬಂದ ಈ ಸಿನಿಮಾ ತಮಿಳಿನ ರಜನಿಕಾಂತ್ ನಟನೆಯ ತಂಬಿಕ್ಕು ಎಂದ ಊರು ಸಿನಿಮಾದ ರೀಮೇಕ್ ಆಗಿದ್ದು, ಈ ಸಿನಿಮಾ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ಆನಂದ್, ಸರ್ ತಗೋ ನಿನ್ನ 1 ತಿಂಗಳ ಸಂಬಳ. ಸಂಬಳನ ನನಗ? ಹೌದಪ್ಪ, ನೀನು ಬಂದು 1 ತಿಂಗಳಾಯ್ತು, ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಸಂಬಳ ಕೊಡಬಾರ್ದಾ? ಏನ್ ಸರ್, ನೀವೇ ಮನೇಲಿ ಇಟ್ಕೊಂಡು ಊಟ ಹಾಕ್ತಿದ್ದೀರಾ, ನಾನು ಮಾಡೋ ಕೆಲಸಕ್ಕೆ ಸಂಬಳ ಬೇರೆ ತಗೋಬೇಕೆ? ಊಟದ್ದೆಲ್ಲ ಯಾವ ಲೆಕ್ಕ? ನನ್ನ ಮಕ್ಕಳಲ್ಲಿ ನೀನು ಒಬ್ಬ. ತಗೋ. ನೋಡು, ಕೈಗೆ ಹಣ ಸಿಕ್ತು ಅಂತ ಸಿನಿಮಾ, ನಾಟಕ, ಬೀಡಿ, ಸಿಗರೇಟು ಅಂತ ಖರ್ಚು ಮಾಡಬೇಡ. ಖರ್ಚು ಮಾಡೋದೇನೋ ಸುಲಭ, ಆದ್ರೆ ಸಂಪಾದನೆ ಮಾಡೋದು ಕಷ್ಟ. ಹಣ ಉಳಿಸಿ ಕೂಡಿಟ್ಕೋಬೇಕು, ಕಷ್ಟ ಕಾಲಕ್ಕೆ ಬೇಕಾಗತ್ತಪ್ಪ. ಇದ್ರಲ್ಲಿ 3000 ರೂಪಾಯಿ ಇದೆ, 500 ರೂಪಾಯಿ ಅವನಿಗೆ ಟಿಪ್ಸ್. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ಕೊಡು. ಏನಪ್ಪ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತು ಹಣ ನೋಡಿರ್ಲಿಲ್ವಾ? ಇಲ್ಲ ಸರ್, ಈ ರೀತಿ ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಯಾಕೋ ಆನಂದ, ಅರ್ಧಂಬರ್ಧ ತಿಂದು ಕೈ ತೊಳೆದ್ಬಿಟ್ಟೆ? ಯಾಕೋ ಹೊಸವಿಲ್ಲ ಡ್ಯಾಡಿ, ಹೆಚ್ಚಿಗೆ ತಿನ್ನೋಕಾಗ್ತಿಲ್ಲ. ತಿನ್ನೋಕ್ಕಾಗಲ್ಲ ಅಂದ್ಮೇಲೆ ಯಾಕೆ ಹಾಕ್ಸ್ಕೋಬೇಕಾಯ್ತು? ಅಷ್ಟೊಂದು ಅನ್ನ ಹಾಳು ಮಾಡಿದ್ಯಲ್ಲ. ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಬೇಸಾಯ ಮಾಡಿ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದೆಯಾ ನಿನಗೆ? ಅಷ್ಟು ಗೊತ್ತಿಲ್ವಾ ನಂಗೆ? ಕಾಲೇಜಲ್ಲಿ ನಮ್ಮ ಲೆಕ್ಚರರ್ಸ್ ಹೇಳ್ಕೊಟ್ಟಿದ್ದಾರೆ, ಅಕ್ಕಿ ಆಗೋದು ಭತ್ತದಿಂದ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಟ್ಟ ಹಾಗೆ ಭತ್ತದ ಮರದಲ್ಲಿ ಭತ್ತ ಬಿಡುತ್ತೆ. ಮರದಿಂದ ಭತ್ತ, ಭತ್ತದಿಂದ ಅಕ್ಕಿ. ದಟ್ಸ್ ಆಲ್. ನಾನ್ಸೆನ್ಸ್. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಏನಾದ್ರೂ ಕೇಳಿದ್ರೆ ಬಾಯಿ ಬಂದ ಹಾಗೆ ಬೊಗಳ್ತೀಯ. ಆಫೀಸ್ನಾದ್ರೂ ನೋಡ್ಕೊಂಡಿರ್ಲಿ ಅಂತ ಬಿಟ್ರೆ ಮ್ಯಾನೇಜ್ ಹತ್ರ ಜಗಳ ಆಡಿ ಟೈಪ್ ರೈಟರ್ ಹೊಡೆದು ಹಾಕಿ ಬಂದಿದೆಯಲ್ಲ. ಓ ಅದಾ? ಒಂದ್ ಅಕ್ಷರ ತಪ್ಪಾಗಿ ಟೈಪ್ ಮಾಡಿದ್ರು, ಕೋಪ ಬಂತು, ಹೊಡೆದು ಹಾಕ್ಬಿಟ್ಟೆ. ಅದ್ ತಪ್ಪ? ನಾನು ಏನಾದ್ರು ತಪ್ಪು ಹೇಳ್ತೀನಿ, ನನ್ನ ತಲೆನ ಹೊಡೆದು ಹಾಕ್ಬಿಡು. ಸರಿ, ಹಾಗೆ ಮಾಡ್ತೀನಿ. ನೀನು ಹೊಡೆದು ಹಾಕೋನೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ನಮ್ಮ ಹೊಸ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಆ ಕಾರ್ನರ್ ಸೈಟ್ ಕೇಳಿದ್ವಲ್ಲ, ಅದನ್ನ ಆ ಓನರ್ ಕೊಡೋದಿಲ್ಲ ಅಂತ ಹೇಳ್ತಿದ್ದೇನೆ ಸರ್. ಯಾಕೆ? ನಾವು ಅದನ್ನ 20 ಲಕ್ಷ ರೂಪಾಯಿ ಕೇಳಿದ್ವಿ, ಅದಕ್ಕೆ ಬೇರೆಯವರು ಯಾರೋ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ನೋಡ್ರಿ, ಅದಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟು ತಕ್ಷಣ ಆ ಸೈಟ್ ನಮ್ಮ ಕಂಪನಿ ಹೆಸರಿಗೆ ಬರ್ಸ್ಬಿಡಿ. ಸರ್, 30 ಲಕ್ಷ ಬಹಳ ಜಾಸ್ತಿ ಆಗುತ್ತೆ. ರೀ, ನಿಮಗೆ ಬುದ್ಧಿಗಿದ್ದಿ ಇದೆಯೇನ್ರಿ? ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ನನ್ನ ಪ್ರೆಸ್ಟೀಜಿಗೆ ಬೆಲೆ ಕೊಡೋನು. ಅದರ ಬೆಲೆ ಎಷ್ಟಾದ್ರೂ ಚಿಂತೆ ಇಲ್ಲ, ಅದು ನಂದಾಗಲೇಬೇಕು. ಸರಿ ಸರ್, ನಾಳೆನೇ ಖರೀದಿಗೆ ಏರ್ಪಾಡು ಮಾಡ್ತೀನಿ. ನಾಳೆ ಅನ್ನೋದು ತುಂಬಾ ಲೇಟ್. ಈಗಲೇ, ಈ ಕ್ಷಣನೇ ಅದನ್ನ ಪರ್ಚೇಸ್ ಮಾಡಿ. ಹೋಗಿ. ಓಕೆ ಸರ್. 1988ರಲ್ಲಿ ರವಿಚಂದ್ರನ್ ಖುಷ್ಬು ನಟನೆಯ 2 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಅನ್ಸ್ಕೊಳ್ಳುತ್ತವೆ. ಒಂದು ರವಿಚಂದ್ರನ್ ನಿರ್ದೇಶನದ ರಣಧೀರ, ಮತ್ತೊಂದು ಅವರ ನಟನೆಯ ಅಂಜದ ಗಂಡು. ಈ ಮೂಲಕ ರವಿಚಂದ್ರನ್ ಖುಷ್ಬು
ಅಂದಿನ ಯಶಸ್ವಿ ಜೋಡಿ ಅಂತ ಅನ್ಸ್ಕೊಳ್ತಾರೆ. ಇಷ್ಟೊಂದು ಅಹಂಕಾರಣ ನಿನಗೆ? ಆಳುಗಳನ್ನ ಬಿಟ್ಟು ಹೊಡೆಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಬರ್ತೀಯ? ಸುತ್ತಮುತ್ತ ಒಂದು ನರ ಪ್ರಾಣಿ ಕೂಡ ಇಲ್ಲ. ಈಗ ನೀನು ಎಂಥ ಜಾಗದಲ್ಲಿ ಸಿಕ್ಬಿಟ್ಟಿದೀಯ ಗೊತ್ತಾ? ಬೇಡಯ್ಯ, ನಾನೇನೋ ಆತರದಲ್ಲಿ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಪ್ಲೀಸ್ ನನ್ ಬಿಟ್ಬಿಡು. ಹತ್ತೇರಿಕೆ ಸುಮ್ಮನೆ ಬಿಟ್ಬಿಡೋದಕ್ಕಲ್ಲ ಕಣೆ ನಾನು ಇಲ್ಲಿವರೆಗೂ ಬಂದಿದ್ದು. ಕೈಗೆ ಕಟ್ಟಿರೋ ಹಗ್ಗನ ಬಿಚ್ಚೋಕಾಗದೆ ಬಂದಿಲ್ಲ ಕಣೆ ಬಿತ್ರಿ. ಸರಿಯಾದ ಜಾಗ ನೋಡಿ ನಿನಗೆ ಕತ್ತೆ ಹಾಕಕ್ ಬಂದಿದ್ದೀನಿ ಕಂತ್ರಿ. ಬೇಡಯ್ಯ, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊತೀನಿ. ನನ್ನೇನು ಮಾಡ್ಬೇಡಯ್ಯ. ನಾನು ಏನು ಮಾಡಲ್ಲ, ನೀನೇ ಮಾಡ್ಬಾ. ಯಾವ ಕೈಯಿಂದ ನಾನು ಹಗ್ಗ ಕಟ್ಟಿ ಎಳ್ಕೊಂಡು ಬಂದ್ಯೋ ಅದೇ ಕೈಯಿಂದ ನನ್ನ ಬಾಚಿ ತಪ್ಕೋ. ಏನಂದೆ? ನಾನ್ ಮಾಡಿದ ತಪ್ಪಿಗೆ ಬೇರೆ ಏನಾದ್ರೂ ಶಿಕ್ಷೆ ಕೊಡು, ಆದ್ರೆ ನನ್ ಶೀಲ ಕೆಡ್ಸಿ ನನ್ ಲೈಫ್ ಹಾಳು ಮಾಡ್ಬೇಡ ಪ್ಲೀಸ್. ಅಹಂಕಾರದಲ್ಲಿ ಮೆರೆಯೋರಿಗೆಲ್ಲ ಕಡೆಯಲ್ಲಿ ಏನ್ ಗತಿ ಬರುತ್ತೆ ಅಂತ ಗೊತ್ತಾಯ್ತಾ? ಹೇಳ್ಮೇಲೆ ಒಂಟಿಯಾಗಿ ಸಿಕ್ಕಿರೋ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವಂತಹ ಅಯೋಗ್ಯ ನಾನಲ್ಲ. ಇವತ್ತು ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದು ಸಲ ಇಂಥ ಚೇಷ್ಟೆನೇನಾದ್ರೂ ಮಾಡಿದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ ಏನ್ ಬೇಕಾದ್ರೂ ಮಾಡ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತು. ಇವತ್ತೇ ಕೊನೆ, ಮತ್ತೆ ನನ್ನ ತಂಟೆಗೆ ಬರಬೇಡ. ಏನೋ ಭಿಕಾರಿ, ನನ್ನ ಮನೆಗೆ ನುಗ್ಗಿ ಬರ್ತೀಯೇನೋ? ಅಷ್ಟು ಧೈರ್ಯ ಇದೆಯೇನೋ ನಿನ್ಗೆ? ನೀನು ಗಂಡಸೆ ಆದ್ರೆ ಬಾಳ ನೋಡ್ತೀನಿ. ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಬಾಳ ನೋಡ್ತೀನಿ. ಏನು ನಿನ್ನ ಮೈ ಮುಟ್ಟವಷ್ಟು ಮುಂದುವರೆದು ಬಿಟ್ಟಿದ್ದಾನ ಅವನು? ಹೌದು ಡ್ಯಾಡಿ, ಉಪಾಯವಾಗಿ ಅವನಿಂದ ತಪ್ಪಿಸ್ಕೊಂಡ್ ಬಂದೆ. ಇಲ್ದೇ ಇದ್ರೆ ನನ್ ಲೈಫೇ ಹಾಳಾಗ್ತಾ ಇತ್ತು. ಇಷ್ಟು ಮುಂದುವರಿಯೋದಕ್ಕೆ ಅವನನ್ನು ಬಿಟ್ಟಿದ್ದೆ ತಪ್ಪು. ನಾನೇ ಸೇರ್ ತೀರ್ಸ್ಕೊತೀನಿ ಅಂತ ನೀನೇ ನನ್ನ ತಡೆದು ಬಿಟ್ಟೆ. ಇಲ್ಲದೆ ಹೋಗಿದ್ರೆ ಅವತ್ತೇ ನಾನು ಅವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಿದ್ದೆ. ಯಜಮಾನ್ರೆ, ಸಿಕ್ಬಿಡ್ತು, ಸಿಕ್ಕೇ ಬಿಡ್ತು. ಒಂದ್ ಐಡಿಯಾ. ಅವನ ಅಮ್ಮ ಅವ್ರ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಡೋಣ. ನಾನೇ ಕಣ್ಣಾರೆ ಕಂಡೆ ಅಂತ ಸಾಕ್ಷಿ ಹೇಳ್ತೀನಿ. ಆಗ ಅವನಿಗೆ 10 ವರ್ಷ ಜೈಲು ಶಿಕ್ಷೆನೂ ಆಗುತ್ತೆ, ಅವನ ಕಾಟನೂ ತಪ್ಪಾಗುತ್ತೆ. ಬೇಕುಫಾ ಚೆನ್ನಾಗಿರೋ ನನ್ನ ಮಗಳನ್ನ ಕೆಟ್ಟೋದ್ಲು ಅಂತ ನಾವೇ ಅಪಪ್ರಚಾರ ಮಾಡಿದ್ರೆ ನಾಳೆ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಯೋಗ್ಯಂತಂದು. ಅಯ್ಯಯ್ಯೋ, ಇದನ್ನೆಲ್ಲ ನಾನು ಯೋಚನೆನೇ ಮಾಡ್ಲಿಲ್ವೇ? ಅಷ್ಟು ಯೋಚನೆ ಮಾಡೋ ಶಕ್ತಿ ನಿನಗಿದ್ದಿದ್ರೆ ನೀನು ಯಾಕಿನ್ನ ಕೈ ಚೀಲವಾಗೇ ಇರ್ತಿದ್ದೆ. ಸುಮ್ಮನಿರ್ಲಿ. ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.